ಜೇಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬ್ಯಾಟ್ರಿ ಮುಗಿದಿದ್ಯಾ? ಬ್ಯಾಟ್ರಿ ಖಾಲಿನೇನಪ್ಪ? ಪಕ್ಕದವ್ರದ್ದು ತೆಗೀರಿ. ತೆಗೆದು ಇವತ್ತು ಸಾವಿರಾರು ಜನ ಲೈವ್ ಮಾಡ್ಬೇಕು, ಇದನ್ನ ಶೇರ್ ಮಾಡ್ಬೇಕು. ದಯವಿಟ್ಟು ನಿಮ್ ಫೋನ್ ಅನ್ನ ತೆಗೆದು ಹಿಂದೆ ಇರೋರು ನೀವನು ತೆಗೀರಣ. ಫೋನ್ ತೆಗೆದು ನಿಮ್ಮ ಪರ್ಸನಲ್ ಪೇಜ್ ಇಂದನೋ ಪಾರ್ಟಿ ಪೇಜ್ ಇಂದನೋ ಲೈವ್ ಮಾಡಿ. ರಾಜ್ಯದ ಲಕ್ಷಾಂತರ ಜನರಿಗೆ ಇದು ಮುಟ್ಟಬೇಕು. ನೀವು ಅಷ್ಟೇ ಅಣ್ಣ, ಎಲ್ಲ ರೈತರು ಚೆನ್ನಾಗಿದ್ದೀರಾ ಬಿಳಿ ಬಟ್ಟೆ ಹಾಕೊಂಡು ಅವ್ರ ತರಕ್ಕೆ, ಯಾರ ತರಕ್ಕೆ? ಅವ್ರ ತರಕ್ಕೆ. ಅದಕ್ಕೆ ನೀವು ಮಾಡ್ರಪ್ಪ. ನೀವು ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡ್ಕೊಳ್ಳಿ. ಇವತ್ತು ಅಲ್ಲಿ ತಮಿಳ್ನಾಡಲ್ಲಿ ಏನಾಯ್ತು, ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡ್ಕೊಂಡಿದ್ದಕ್ಕೆ ಯಾವ ತರ ಹೋರಾಟ ಕಟ್ತಾ ಇದಾರೆ, ಗೆಲ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಬಿಡದಿ ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ಜೈ ಜವಾನ್. ಇಲ್ಲಿ ಬಿಡದಿ ಹೋಬಳಿ ಮತ್ತು ಹಾರೋಹಳ್ಳಿ ಹೋಬಳಿಯ ಏನೆಲ್ಲ ಭೂಮಿಯನ್ನ ಕಳೆದುಕೊಳ್ಳಲಿರುವಂತಹ ರೈತರ ಪರವಾಗಿ ಈ ರೈತ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಅವರ ಪ್ರತಿನಿಧಿಯಾಗಿರುವಂತಹ ರಾಮಣ್ಣನವರೇ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಕೆಆರ್ಎಸ್ ಪಕ್ಷದ ಸೈನಿಕರ ಪರವಾಗಿ ಸಭೆಯಲ್ಲಿ ಇಷ್ಟೊತ್ತು ಹಾಜರಿದ್ದು ಉದ್ದೇಶಿಸಿ ಮಾತನಾಡಿದಂತ ದೀಪಕ್ ಸಿಎನ್ ರವರೇ, ಈ ಭಾಗದ ಎಲ್ಲ ರೈತ ಬಂಧುಗಳೇ ಮತ್ತು ಕೆಆರ್ಎಸ್ ಪಕ್ಷದ ವೀರ ಸೇನಾನಿಗಳೇ, ಒಂದು ಕಡೆ ಕಾರ್ಮೋಡ ನಮ್ಮದು ಹೋರಾಟ ಈಗ ಒಂದು ದೊಡ್ಡ ಬೃಹತ್ ಬೈಕ್ ಜಾಥಾ ಬಹಳ ಚೆನ್ನಾಗಿ ರಾಜ್ಯದ ಲಕ್ಷಾಂತರ ಜನ ಇವತ್ತು ಏನಿದು ಬೆಂಗಳೂರಿನ ಏನಂತಾರೆ ಇದನ್ನ ಎಲ್ಲೋ ಬಂದ್ರುವಪ್ಪ ನಾವು ಬೆಂಗಳೂರಿನ ಮಲೆನಾಡಿಗೆ ಹೋಗಿ ಬಂದ್ವಿ. ನಾವ್ಯಾವುದು ತೀರ್ಥಹಳ್ಳಿ ಸಾಗರ ಕೊಪ್ಪ ಅಲ್ಲಿ ಹೋಗಿ ಬರ್ಲಿಲ್ಲ, ಎಲ್ಲೋ ಬಂದ್ವಿ ಮಲೆನಾಡಿಗೆ ಹೋಗಿ ಬಂದ್ವಿ. ಈ ಬೆಂಗಳೂರಿನಲ್ಲಿ ಇಂಥ ಮಲೆನಾಡಿದೆ ಅಂತ ರಾಜ್ಯದ ಜನಕ್ಕೆ ನೀವೆಲ್ಲ ಫೋಟೋ ತೆಗೆಯೋದ್ರ ಮೂಲಕ ವಿಡಿಯೋ ಮಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ದೀರಾ. ಇದೇ ಸಂದರ್ಭದಲ್ಲಿ 3 ದಿನದ ಹಿಂದೆ ನಮ್ಮ ರಾಜ್ಯಕ್ಕೆ ನೂತನ ಮುಖ್ಯಮಂತ್ರಿಗಳು ಅಧಿಕಾರ ತೆಗೆದುಕೊಂಡಿದ್ದಾರೆ. ಯಾರು? ಅವರಿಗೆ ಅಭಿನಂದನೆಗಳು ಮತ್ತೆ ಅವರಿಗೆ ಶುಭಾಶಯಗಳು. ಒಳ್ಳೇದಾಗ್ಲಿ ಅಲ್ವಾ? ಏನ್ರಮ್ಮ ಡಿ ಕೆ ಶಿವಕುಮಾರ್ ಒಳ್ಳೇದಾಗಬೇಕು ಕೆಟ್ಟದಾಗಬೇಕು? ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಬೇಕು. ಇಷ್ಟೇ ಜಮೀನ್ದಷ್ಟೇ ಅಲ್ಲ, ಒಳ್ಳೇದಾಗ್ಬೇಕು. ಒಳ್ಳೇದಾಗಬೇಕು ಅಂದ್ರೆ ರಾಜ್ಯದ 7.8 ಕೋಟಿ ಜನ ಏನಿದ್ದಾರೆ ಅವರ ಹೊಟ್ಟೆ ಮೇಲೆ ಹೊಡಿದೇ ಇದ್ರೆ, ಅವರಿಗೆ ಮೋಸ ಮಾಡದೇ ಇದ್ರೆ, ವಂಚನೆ ಮಾಡದೇ ಇದ್ರೆ, ಅವರು ಕಣ್ಣಲ್ಲಿ ನೀರು ಹಾಕೊಳ್ಳದೆ ಇರೋ ಹಾಗೆ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ನಾವು ಶುಭಾಶಯ ಹೇಳ್ತಾ ಇರ್ತೀವಿ, ಏನ್ ಕರ್ನಾಟಕದ ಉದ್ದಕ್ಕೂ ಹೋಗಲಕ್ಕೂ ಏನ್ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳು, ಅಭಿನಂದನೆಗಳು, ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬೆಂಗಳೂರಲ್ಲಿ LCD ಸ್ಕ್ರೀನ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು, ಅದರಿಂದ ಒಳ್ಳೇದಾಗುತ್ತಾ? ಒಳ್ಳೇದಾಗುತ್ತಾ? ಅವ್ರು ಯಾರೋ ಪತ್ರಕರ್ತರು ಆಗ್ಲೇ ನನ್ನನ್ನ ಕೇಳಿದ್ರು, ಸಾರ್ ರೈತರೆಲ್ಲ ಒಂದಷ್ಟು ಜನ ಭೂಮಿ ಕೊಟ್ಬಿಡ್ತೀವಿ, ನಾವು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಹೇಗೆ, ನೀವ್ ಹೇಗೆ ಇಲ್ಲಿ ರೈತರು ಸಿದ್ಧ ಇಲ್ಲ ಅಂತೀರಾ? ರೈತರು ಸಿದ್ಧ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಯಾರು ಮತ್ತೆ ಇದು ಹೇಗೆ ಅಂದ್ರು. ನಾನಲ್ಲಿ ಸರಿಯಾಗಿ ಯಾವ್ದೋ ನೇಗ್ಲುಡ್ತಾ ಇದ್ದೆ, ಸರಿಯಾಗಿ ಜ್ಞಾಪಕ ಬರಲಿಲ್ಲ. ಯಾರಪ್ಪ ಅವರು? ಯಾರು ನಾಗರಾಜ್? ಯಾರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ಅಥವಾ ಇನ್ನೊಬ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಇದೀವಿ ಅಂತಾರಲ್ಲ ಅಂತ ಹೇಳ್ತಿದಾರಂತಲ್ಲ ಅವರು ರೈತರ? ಅವ್ರ ಎಂತವ್ರು? 5 ಬೆರಳಿಗೆ 5 ಉಂಗುರ ಹಾಕೊಂಡು, ನೆಕ್ಸ್ಟ್ ಏನು ಕುತ್ತಿಗೆಗೆ ನಾಯಿ ಚೈನ್ ಹಾಕೊಂಡು, ಬಿಳಿ 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 ನಮ್ಮ ಶಿವಾನಂದ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ, ಬಿಳಿದಾದ ಬಟ್ಟೆ ಹಾಕೊಂಡು ಇಲ್ಲಿ ದಲ್ಲಾಳಿ ಕೆಲಸ ಮಾಡ್ತಾ ಇರುವಂತ ಕುನ್ನಿಗಳು. ಅವ್ರ್ಯಾರು ಇವ್ರ ತರಕ್ಕೆ ಈ ಹೆಣ್ಮಕ್ಳ ತರಕ್ಕೆ ರೈತಾಪಿ ಕೆಲಸ ಮಾಡ್ತಿರೋರಲ್ಲ, ಮನೆಯಲ್ಲಿ 4 ಕಸು ಕಟ್ಕೊಂಡು ಗೌರವ ಘನತೆಯಿಂದ ಬದುಕ್ತಿರುವಂತವ್ರಲ್ಲ, ಹೊಲದಲ್ಲಿ ತೋಟದಲ್ಲಿ ಉಳುಮೆ ಮಾಡ್ತಾ ಕೆಲಸ ಮಾಡ್ತಿರೋರಲ್ಲ,
ರೇಷ್ಮೆ ಕೃಷಿ ಮಾಡ್ತಿರೋರಲ್ಲ, ತೆಂಗು ಅಡಿಕೆ ಬೆಳಿತಿರೋರಲ್ಲ, ಬಾಳೆ ಬೆಳಿತಿರೋರಲ್ಲ, ತರಕಾರಿ ಬೆಳಿತಿರೋರಲ್ಲ. ಕರೆಕ್ಟ್ ಆಗಿ ಹೇಳಿದೆ ತಾಯಿ, ಕರೆಕ್ಟ್ ಆಗಿ ಹೇಳಿದೆ. ಅವರೆಲ್ಲ ಈ ರೈತರನ್ನ, ಯುವಕರನ್ನ, ಈ ರಾಜ್ಯದ ಮಕ್ಕಳ ಅಂತಃಸತ್ವವನ್ನ ಈರುವಂತಹ ಈ ದಟ್ಟ ದರಿದ್ರ ನೀಚಾತಿ ನೀಚ ಹೆಂಡ ಮಾರುವ, ಹೆಂಡ ಹಂಚುವ ತಲೆ ಹಿಡುಕರು. ಹೆಂಡ ಮಾರ್ತಾ ಇನ್ನೂ ಹೆಚ್ಚು ದುಡ್ಡು ಬಂದ್ರೆ ನಮ್ಗೆ ಇನ್ನೂ ಹೆಚ್ಚು ದುಡ್ಡು ಬರುತ್ತೆ ಅಂತೇಳಿ ಒಂದೊಂದು, ಎರಡೆರಡು, ಮೂರು ಹೆಂಡ ಮಾರೋ ದಂಧೆ ನಡೆಸ್ತಾ ಇರುವಂತ ಪರಮ ನೀಚರು. ಇಂಥವ್ರನ್ನ ಹಿಂದೆ ಇಟ್ಕೊಂಡ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವ ದೇವಸ್ಥಾನಕ್ಕೆ ಹೋದ್ರೆ ಹೋದ್ನು, ಯಾವ ಅಜ್ಜಯ್ಯನ ಆಶೀರ್ವಾದ ಪಡ್ಕೊಂಡ್ರೆ ಏನು ಒಳ್ಳೇದಾಗುತ್ತ ತಾಯಿ? ಒಳ್ಳೇದಾಗುತ್ತೇನ್ರಪ್ಪ? ಒಳ್ಳೇದಾಗ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಆಶಿಸ್ತೀನಿ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಒಳ್ಳೆ ಆಡಳಿತ ಕೊಡ್ಲಿ, ಅವರಿಗೆ ಸದ್ಬುದ್ಧಿ ಬರ್ಲಿ. ನೂರಾರು ಆರೋಪಗಳಿದೆ. ಡಿ.ಕೆ. ಶಿವಕುಮಾರ್ ಬಗ್ಗೆನೇ ಯಾಕೆ ಹೇಳ್ತಾ ಇದೀವಿ, ಇನ್ನೊಬ್ಬರ ಬಗ್ಗೆನೂ ಮಾತಾಡ್ಬೋದಿತ್ತು. ಆದ್ರೆ ಇಲ್ಲಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಉಪಮುಖ್ಯಮಂತ್ರಿ ಆಗಿದ್ದಾಗ್ಲೇನೆ ಈ ರೈತರನ್ನೆಲ್ಲ ಅವ್ರು ಬರ್ತಾರಾ, ನನ್ ಬಟ್ಟೆ ಹರಿತಾರ, ನಾನು ಹೊಡಿತಾರ, ಆದರೆ ನಾನು ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಹೇಳಿದವ್ರು ಯಾರು? ಯಾವಾಗ? ಉಪಮುಖ್ಯಮಂತ್ರಿ ಆಗಿದ್ದಾಗ. ಈಗೇನಾಗಿದ್ದಾರೆ? ಮುಖ್ಯಮಂತ್ರಿ ಅಂದ್ರೆ ಒಂದು ರೀತಿಲಿ ಸರ್ವಾಧಿಕಾರಿ, ಒಂದು ರೀತಿಲಿ. ಈವಾಗಲೂ ಅವರು ಅದೇ ದರ್ಪ ಮಾಡಿದ್ರೆ ಏನಪ್ಪಾ ಆಗುತ್ತೆ? ಅಣ್ಣ, ತೆಂಗಿನ ಮರಗಳನ್ನ ನೆಟ್ಟವರು ಬಹಳ ಹುಷಾರಾಗಿ ತಲೆ ಕೆಡಿಸ್ಕೊಳ್ತಾರೆ. ಮುಂದೆ ಇಲ್ಲೇನಾದ್ರೂ ಆದ್ರೆ ಈ ತೆಂಗಿನ ಮರ ಕಿತ್ತಾಕುವಂತಹ, ಅದನ್ನ ಕಡಿಯುವಂತ ಪರಿಸ್ಥಿತಿ ಬಂದ್ರೆ ಏನು ಅಂತ. ತೆಂಗಿನ ಮರ ಕಡಿದ್ರೆ ಅವರ ವಂಶ ನಿರ್ವಂಶ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಂಬಿಕೆ ನಲ್ಲಣ್ಣ, ನಾನ್ ನೋಡಿಲ್ಲಪ್ಪ, ನಾನು ಅಂತ ದುಷ್ಟರನ್ನು ನೋಡಿಲ್ಲ, ನಾನು ಅಂತ ದುಷ್ಟರ ಮನೆಗಳನ್ನು ನೋಡಿಲ್ಲ. ಆದ್ರೆ ಕಲ್ಪವೃಕ್ಷ, ಕಲ್ಪತರು ಅಂತ ತೆಂಗಿನ ಮರಗಳನ್ನ ಭಾವಿಸ್ಕೊಂಡು ಯಾವ್ದೋ ಒಂದು ಮನೆ ಕಟ್ಟೋದಿಕ್ಕೋ, ರಸ್ತೆಗೋ, ಇನ್ನೊಂದಕ್ಕೋ, ಏನಕ್ಕೋ ತೆಂಗಿನ ಮರ, ಕಲ್ಪವೃಕ್ಷ, ಕಲ್ಪತರುವನ್ನ ಕಡಿಲೇಬೇಕಾದಂತ ಪರಿಸ್ಥಿತಿ ಬಂದ್ರೆ ಏನಪ್ಪಾ ಮಾಡ್ತಾರೆ? ತೆಗಿತಾರೆ. ಆಮೇಲೇನು? ಮತ್ತೆ ಇನ್ನೊಂದು ಗಿಡ ನೆಡ್ತಾರೆ. ಇವತ್ತು ನಾಗರಾಜು ನೆನ್ನೆ ಹೇಳ್ತಾ ಇದ್ರು, ನಾಗರಾಜು ಅವ್ರ ಜೊತೆಗಿದ್ದವ್ರು ಇನ್ನೊಬ್ರು ಯಾರು, 3 ಲಕ್ಷ ತೆಂಗಿನ ಮರಗಳಿದೆಯಂತೆ ಈ 7,500 ಎಕರೆ ಭೂ ಪ್ರದೇಶದಲ್ಲಿ. 30 ಲಾಲ್ ಬಾಗುಗಳಷ್ಟು ದೊಡ್ಡ ಜಾಗವನ್ನ ಇವತ್ತು 30 ಲಾಲ್ ಬಾಗುಗಳೇನಿದೆ ಅದಕ್ಕಿಂತ ಚೆನ್ನಾಗಿರುವ ಜಾಗವನ್ನ ಸರ್ವನಾಶ ಮಾಡಿ ಬುಲ್ಡೋಸರು, JCBಗಳನ್ನ ತಂದು ಆ ಮರಗಳನ್ನೆಲ್ಲ ಕಡಿದು ಅವುಗಳ ಮೇಲೆ ಸಮಾಧಿ ತರಕ್ಕೆ ಮಣ್ಣು ಮಟ್ಟ ಮಾಡಿ ಕಟ್ಟುವಂತಹ ಇಂತಹ ಒಂದು ಟೌನ್ಶಿಪ್ ಮಾಡಿದಾಗ ಎಷ್ಟು ಲಕ್ಷ ಮರಗಳು ನಾಶವಾಗುತ್ತೆ? 8-9 ಲಕ್ಷ ಮರಗಳು, ಅದರಲ್ಲಿ 3 ಲಕ್ಷ ತೆಂಗಿನ ಮರಗಳು ಅಂತ. ಎಷ್ಟು ಜನರ ವಂಶಗಳು ನಿರ್ವಂಶ ಆಗಬೇಕು? ಅಡಿಕೆ ಮರಗಳು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿವೆ. ಅಡಿಕೆ, ತೆಂಗು, ಬಾಳೆ, ತರಕಾರಿ, ಸೊಪ್ಪು, ಭತ್ತ ನೋಡ್ಲಿಲ್ಲ ನಾನು. ಭತ್ತನೂ ಒಂದಷ್ಟು ಕಡೆ ಬೆಳೆದಿರ್ಬೋದು, ಭತ್ತನೂ ಬೆಳೀತಿರ್ಬೋದು. ರಾಗಿ ಅಂತೂ ಬಹಳ ಚೆನ್ನಾಗಿ, ನಾಟಿ ರಾಗಿ ಬಹಳ ಒಳ್ಳೆ ಫಸಲು, ಅದ್ಭುತವಾದ ಫಸಲು. ಯಾಕಂದ್ರೆ ನೆಲ ನಾನು ನೋಡಿದ್ನಲ್ವಾ, ಒಂದು ಕಲ್ಲಿಲ್ಲ, ಸಲಿಕೆ ಗುದ್ಲಿ ಹೊಲ ತೋಟ ಮಾಡೋದಕ್ಕಿಂತ ತರಕಾರಿ ಬೆಳೆ, ಸೊಪ್ಪು ಬೆಳೆದಿರುವಂತ ರೈತರಿಗೆ ಗೊತ್ತು ಸಲಿಕೆ ಗುದ್ದಲಿ ಆಡ್ಸೋದಿಕ್ಕೆ ಎಂತ ಮಣ್ಣು ಚೆನ್ನಾಗಿರುತ್ತೆ ಅಂತ. ಒಳ್ಳೆ ಸ್ವಲ್ಪ ಮೃದುವಾಗ್ಬಿಟ್ರೆ ಸಾಕು, ಅದು ಬೆಣ್ಣೆ ಇದ್ದಂಗಿದೆಯಪ್ಪ ನಿಮ್ಮ ಮಣ್ಣು, ಅದರಿಂದಾನೇ ಬಂಗಾರ ಬೆಳೀತಾ ಇದ್ದೀರಾ. ನೀವೇನಾದ್ರು ಬಿಕಾರಿಗಳಾಗಿದ್ದೀರೇನಮ್ಮ? ಬಿಕಾರಿಗಳಾಗಿದ್ದೀರಾ? ಈ ಯಾರು ಬಿಕಾರಿಗಳಾಗಿಲ್ಲ. ಆಮೇಲೆ ಇಲ್ಲಿ ಯಾರು ದೊಡ್ಡ ಭೂ ಮಾಲೀಕರಿಲ್ಲ. ಏನು 10 ಎಕರೆ, 50 ಎಕರೆ, 40 ಎಕರೆ, 100 ಎಕರೆ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಮೆರೆಯುವಂತಹ, ಹೊಲದಲ್ಲಿ ಗದ್ದೆಯಲ್ಲಿ ಹೋಗಿ ಕೆಸರು ಮಾಡ್ಕೊಂಡು ಇರುವಂತ ಭೂ ಮಾಲೀಕ ಅಂತ ಯಾರಂತಾರೆ? ಅವ್ರು ಯಾರು ಇಲ್ಲ. ಇಲ್ಲಿ ಇದಾರೆ ನಮ್ಮ ಎಲ್ಲ 1 ಎಕರೆ 2 ಎಕರೆ. ಅವತ್ ಯಾರಪ್ಪ 1 ಎಕರೆ ಜಮೀನಲ್ಲಿ 40-50 ಸಾವಿರ ದುಡಿತೀನಿ ಅಂತ ಇದ್ದವನು, ಅಡಿಕೆ ಮೊಟ್ಟೆ ಎಲ್ಲ ಮಾಡ್ಕೊಂಡು 3/4 ಎಕರೆ ಎಲ್ಲಪ್ಪ, 3/4 ಎಕರೆನಲ್ಲಿ 45-50 ಸಾವಿರ ಸಂಪಾದನೆ ಮಾಡ್ತಾ ಕೇವಲ 3/4 ಎಕರೆಯಲ್ಲಿ ಮಕ್ಕಳನ್ನ ನಾನು ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತೀನಿ ಸಾರ್ ಅಂತ ಇದ್ದ ಯುವಕ. ಇಂತಹ ಬಂಗಾರದ ಬೆಳೆಯೋ ಭೂಮಿನ ಇವರು ತಗೊಂಡೋಗಿ 7,500 ಎಕರೆ ಪ್ರದೇಶವನ್ನ ನೆಲಸಮ ಮಾಡಿ ಕಾಂಕ್ರೀಟ್ ಹಾಕಿ ಉದ್ಧಾರ ಮಾಡ್ತೀವಿ ಅಂದ್ರೆ ಪಾಪದ ಕೆಲಸನೋ ಪುಣ್ಯದ ಕೆಲಸನೋ? ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅನೈತಿಕ ಕೆಲಸ ಮಾಡ್ತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ.
ಅವ್ರ ಕಡೆ ಇರೋರು ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮೊದಲೇ ಹಣದ ದಾಹ, ಅಷ್ಟೆಲ್ಲಾ ಕೇಸ್ ಇದೆ, ಅವ್ರ ಜೈಲ್ಗೆಲ್ಲ ಹೋಗಿ ಬಂದಂತವ್ರು, ಅವ್ರಿಗೂ ಇಲ್ಲಿ ದುಡ್ಡು ಮಾಡೋದಕ್ಕೆ ಆಸೆ ಇದೆ. ಹಾಗಾಗಿ ಅವರು ಭ್ರಷ್ಟಾಚಾರ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ಇವ್ಯಾವುದನ್ನು ಹೇಳಲ್ಲ ನಾನು, ಇವ್ಯಾವುದನ್ನು ಹೇಳಲ್ಲ. ಈ ಕೆಲಸ ಮಾಡಿದ್ರೆ ಅದೇನ್ ಕೆಲಸ ಆಗುತ್ತೆ? ಪಾಪದ ಕೆಲಸ, ಪಾಪದ ಕೆಲಸ. ಪಾಪದ ಮುಂದೆ ಬೇರೆ ತಪ್ಪುಗಳೇನಾದ್ರೂ ನಿಲ್ಲುತ್ತೇನಪ್ಪ? ನಿಮ್ ಭ್ರಷ್ಟಾಚಾರ, ಅಕ್ರಮ, ಮೋಸ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು. ಯಾವ್ದ್ರ ಮುಂದೆ? ಪಾಪದ ಮುಂದೆ. ಪಾಪ ಮಾಡಿದ್ರೆ ಅವರಿಗೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಇದೆಯಾ? ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾವೆಲ್ಲರೂ ಸೇರಿ ಒಂದ್ಸಲ ಕೈ ಮುಗಿದು ಕೇಳ್ಕೊಳ್ಳೋಣ. ಕೈ ಮುಗಿರಪ್ಪ, ಸದ್ಬುದ್ಧಿ ಕೊಡ್ಲಿ ದೇವರು. ಅವ್ರು ನಂಬಿರುವಂತ ಅಜ್ಜಯ್ಯ ಆಗ್ಲಿ, ಇನ್ಯಾರೇ ಆಗ್ಲಿ, ಎಲ್ಲಾ ದೇವರು ಸದ್ಬುದ್ಧಿ ಕೊಡ್ಲಿ. ಸದ್ಬುದ್ಧಿ ಕೊಟ್ಟು ಡಿ.ಕೆ. ಶಿವಕುಮಾರ್ಗೆ ಈಗಾಗಲೇ ಸಾವಿರಾರು ಕೋಟಿ ಆಸ್ತಿ ಇದೆ. ಇಡೀ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರು? ನಮ್ಮ ಹೆಮ್ಮೆ ಅಲ್ವಾ? ಕರ್ನಾಟಕಕ್ಕೆ ಹೆಮ್ಮೆ ಅಲ್ವಾ ಅದು? ಹೆಮ್ಮೆನೋ ಗೊತ್ತಿಲ್ಲ ನನಗೆ. ಆದ್ರೆ ಅವ್ರಿಗೆ ಇನ್ನೂ ದುಡ್ಡು ಬೇಕಾ? ಇನ್ನೂ ಬೇಕಾ? ಈ ಜಮೀನಲ್ಲಿ ಅವ್ರಿಗೆ ಎಷ್ಟು ಬರುತ್ತೋ, ಅವ್ರ ಕಡೆಯವ್ರಿಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಯಾವ್ದಾದ್ರು ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ ಅಂದ್ರೆ ಅದರಲ್ಲಿ ಅವ್ರ ಪಾಲಿದ್ದೇ ಇರುತ್ತೆ ಅಂತ ಈ ತರಕ್ಕೆ ನಂಬಿಕೆ ಇದೆ. ಹಾಗಾಗಿ ಇವಾಗ ಸದ್ಬುದ್ಧಿ ಯಾರಿಗೆ ಬೇಕು? ಯಾರು ಕೊಡ್ಬೇಕು? ಯಾರು ಅಜ್ಜಯ್ಯ ಅವ್ರು ಕೊಡ್ತಾರೆ. ನಾನು ಬಹಳ ಜನ ಸ್ವಾಮೀಜಿಗಳು ನೋಡಿದೀನಿ, ಬಹಳ ಕದೀಮ್ರಿದ್ದಾರೆ ಇವತ್ತಿನ ಸ್ವಾಮೀಜಿಗಳು, ಇಲ್ವೇನ್ರಪ್ಪ? ಬಹಳ ಕದೀಮ್ರಿದ್ದಾರೆ. ಕಳ್ಳನಿಗೆ, ದುಷ್ಟನಿಗೆ, ನೀಚನಿಗೆ, ಲಂಪಟನಿಗೆ, ಭ್ರಷ್ಟನಿಗೆ ನೀನು ತಪ್ಪು ಮಾಡ್ತಾ ಇದೆಯಾ, ಇವತ್ತಿನ ಮಾನ ಮರ್ಯಾದೆಯಿಂದ ಬದುಕು, ಬಡವರಿಗೆ ಸಹಾಯ ಮಾಡು, ದುರ್ಬಲರು ಪರವಾಗಿ ನಿಂತ್ಕೋ. ಯಾವನಾದ್ರೂ ಹೇಳಿದ್ದಾನ? ನೀನು ಬಂದು ನಾನು ಪಾದ ಪೂಜೆ ಮಾಡಿ ಪಾದ ತೊಳೆದಾದ್ಮೇಲೆ ಏನು ಆ ಗಬ್ಬು ನೀರು ಇರುತ್ತಲ್ಲ ಅದನ್ನ ಕುಡಿದು ನನ್ನಿಂದ ಆಶೀರ್ವಾದ ಪಡ್ಕೊ, ನಿನ್ಗೆ ಒಳ್ಳೇದಾಗುತ್ತೆ ಅಂತಾನೆ. ಅಂತವ್ರು ಇವತ್ತಿರುವಂತದ್ದು ಪಾದೋದಕ ಅಂತಾರೆ. ಅದಕ್ಕೆ ಏನಮ್ಮ ಪಾದೋದಕ? ಏನ್ ಹೇಳು ಪಾದೋದಕ ಅಂದ್ರೆ? ಆ ದಟ್ಟ ದರಿದ್ರ ಕಾಲನ್ನ ತೊಳೆದ ಮೇಲೆ ಅದು ಉದಕ ಅಂದ್ರೆ ನೀರು, ಪಾದ ಉದಕ, ಅದನ್ನ ಕುಡಿದ್ರೆ ಅವ್ರು ಒಳ್ಳೇದಾಗುತ್ತಂತೆ. ರೋಗ ಬಂದ್ ಸಾಧ್ಯ ಇದ್ರೆ ದೊಡ್ಡದು. ಇವ್ರನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೆಲ್ಲ ಮರ್ಯಾದೆ ಕೊಡ್ಬೇಕು ಅಂತ ಅನ್ಸಲ್ಲ ನಮಗೆ. ಹಾಗಾಗಿ ಸ್ವಾಮೀಜಿಗಳನ್ನು ಬಹಳ ಜನ ಇಲ್ಗೂ ಬರ್ತಾರೆ ಮುಂದಿನ ದಿನಗಳಲ್ಲಿ, ಅವರನ್ನು ಸಹ ಒಳ್ಳೆಯವರಿದ್ದಾರೆ. ಅನೇಕ ಜನ ಬ್ರಹ್ಮಚರ್ಯವನ್ನ ಪಾಲಿಸ್ತಾ, ನಮ್ಮಲ್ಲಿ ಕೆಲವೊಂದು ರಾಜಕಾರಣಿಗಳಿದ್ದಾರೆ, ನಾನು ವಿವಾಹಿತ ಅಲ್ಲ ಆದ್ರೆ ಬ್ರಹ್ಮಚಾರಿ ಅಲ್ಲ, ನಾನು ವಿವಾಹಿತ ಆದ್ರೆ ಒಂದೇ ಹೆಣ್ಣು ಒಂದೇ ಹೆಂಡತಿ ಇರೋರಲ್ಲ, ಈ ತರಕ್ಕೆಲ್ಲ ಪುಂಗಿ ಉತ್ತಾರೆ. ಆದ್ರೆ ನಿಜವಾದ ಬ್ರಹ್ಮಚರ್ಯವನ್ನ ಪಾಲಿಸ್ತಾ, ವೈರಾಗ್ಯವನ್ನ ಬೋಧಿಸ್ತಾ, ಸಮಾಜದಲ್ಲಿ ನ್ಯಾಯ ನೀತಿಯನ್ನ ಎತ್ತಿಡುತ್ತಿರುವಂತವ್ರು ನಮ್ಮ ಮಧ್ಯೆ ಇದ್ದಾರೆ. ಅವರು ಬಸವಣ್ಣನ ಒಂದು ವಚನವನ್ನ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಬೇಕು. ಅದರಲ್ಲಿ ನಮ್ಮ ನಾಡಿನ ಹಿತ ಇದೆ, ನಮ್ಮ ರಾಜ್ಯದ ಹಿತ ಇದೆ. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಯಶಸ್ವಿ ಜನಪರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಿಕ್ಕೆ ಅದರ ಒಂದಷ್ಟು ಗುಣಗಳಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಲ್ಲೂ ಕೇಳ್ಕೊಳ್ಳೋದಿಕ್ ಬಯಸ್ತೀನಿ. ಏನಾ ವಚನ ಹಲವಾರು ಸಲ ಹೇಳಿದ್ದೀನಿ, ಹೇಳ್ರಪ್ಪ. ಯಾವುದು? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಂಗೆಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ. ಆಮೇಲೆ ಏನ್ರಪ್ಪ? ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ದುಡಿದು ಸಂಪಾದನೆ ಮಾಡಿದ್ರೆ ಅದು ಒಳ್ಳೇದಕ್ಕೆ ಖರ್ಚಾಗುತ್ತೆ, ಒಳ್ಳೇದಕ್ಕೆ ವಿನಿಯೋಗ ಆಗುತ್ತೆ. ಒಂದು ಸತ್ಪಾತ್ರ ಮಾಡಿದ್ರೆ ಸತ್ಪಾತ್ರನಿಗೆ ದಾನ ಮಾಡಿದಂತ ಪುಣ್ಯ ಬರುತ್ತೆ. ಇಲ್ಲಾಂದ್ರೆ ನೀವೆಷ್ಟೇ ಕೋಟಿ ಇರಿ, ನಿಮಗೆ ಸಿಗಬೇಕಾಗಿರುವಂತ ಮರ್ಯಾದೆ ಕೆಲವು ಹಂತದ ತನಕ ಸಿಗುತ್ತೆ. ಆಮೇಲೆ ಇತಿಹಾಸದ ಪುಟಗಳಲ್ಲಿ ನಿಮ್ಮ ಹೆಸರಿಲ್ಲದೆ ಹೋಗ್ಬಿಡುತ್ತೆ, ಇರೋದೇ ಇಲ್ಲ. ಬದುಕಿರುವಾಗ ದರ್ಪ ಮಾಡಬಹುದು. ಇಡೀ ಅಖಂಡ ಭಾರತದ ಅತ್ಯಂತ ವಿಶಾಲವಾದ ಭಾರತವನ್ನ ಅತ್ಯಂತ ಸುದೀರ್ಘ ಕಾಲ ಆಳದಂತಹ ಒಬ್ಬ ಅರಸ ನಮ್ಮ ದೇಶದಲ್ಲಿ ಯಾರಪ್ಪ? ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಎಲ್ಲಿ ಬಂದ ಆದ್ಮೇಲೆ? ವೆರಿ ಗುಡ್ ಮಹೇಶ್. ಇಡೀ ಅಖಂಡ ಭಾರತವನ್ನ ಅತ್ಯಂತ ಸುದೀರ್ಘ ಕಾಲ ಆಳಿದಂತಹ ಅರಸ ಅಕ್ಬರ್ನ ಮರಿ ಮೊಮ್ಮಗ ಔರಂಗಜೇಬ್. ಏನ್ ತಮಟೆ ಪಡ್ಕೊಂಡು ಔರಂಗಜೇಬ್ ಕಿ ಜೈ ಅಂತ ಇದೀವೇನ? ಇವತ್ತು ಔರಂಗಜೇಬ್ ಕೆಲವು ದುಷ್ಟ ಗುಣಗಳಿಗೆ, ಅಸಹಿಷ್ಣುತೆಗೆ, ಕೆಟ್ಟ ವಿಚಾರಗಳಿಗೆ ಉದಾಹರಣೆ. ಅವನ್ಯಾರು ಒಳ್ಳೆ ವಿಚಾರಕ್ಕೆ ನೆನ್ಸ್ಕೊಳ್ಳೋದಿಲ್ಲ. 30-40 ವರ್ಷ ದೇಶದ ಅಖಂಡ ಭಾರತದ ಸಾಮ್ರಾಟ, ಸುಲ್ತಾನ. ನೀವು ಬದುಕಿರುವಾಗ ಏನಾಗಬಹುದು, ಸತ್ತ ಮೇಲೆ ಶರಣರ ಗುಣವನ್ನ ಮರಣದಲ್ಲಿ ಕಾಣುವಂತ ಒಂದು ಮಾತಿದೆ.
ಹಾಗಾಗಿ ನೀವು ಸತ್ತಾಗ ಬರಾಬರಿ ಹಿಸಾಬರಿ ಅದೇನೋ ಅಂತಾರಲ್ಲ ಅದು ಆಗುತ್ತೆ. ಹಾಗಾಗಿ ಈಗ ಹತ್ತಾರು ವಿಚಾರಗಳಿದೆ. ಜನರ ಮೇಲೆ ಇವತ್ತು ಕಾರ್ಮೋಡ ಕವಿತಾ ಇದೆ ಇಲ್ಲಿ. ಅದೆಲ್ಲ ಬಿಡುಗಡೆಯಾಗಿ ಕಾಲ ಕಾಲಕ್ಕೆ ಮಳೆ ಆಗಿ ರೈತರು ಬದುಕಿ ಅವರು ಬೆಳೆದು ಬೇರೆಯವ್ರನ್ನ ಬದುಕಿಸುವಂತದ್ದು ಆಗಬೇಕು ಅಂದ್ರೆ ಇಂತಹ ಪುಣ್ಯ ಭೂಮಿಯನ್ನ ಉಳಿಸ್ಕೊಳ್ಬೇಕು. ಏನಾಗುತ್ತೋ ಗೊತ್ತಿಲ್ಲ. ನಾವು ನಮ್ಮ ಹೋರಾಟವನ್ನ ಮಾಡ್ತೀವಿ. 452 ದಿನ ಕೊಡಮ್ಮ ಇಲ್ಲಿ ತಾಯಿ ಒಂದು ಸೆಕೆಂಡ್ ಕೊಡಮ್ಮ. ಎಷ್ಟೋ ಜನಕ್ಕೆ ರಾಜ್ಯದಲ್ಲಿ ಗೊತ್ತಿರ್ಲಿಲ್ಲ ಎಷ್ಟು ದಿವಸದಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ದಿವಸನಪ್ಪ ಇವತ್ತು? ಇಲ್ಲಿಗೆ 452 ದಿನಗಳು. 452 ದಿನ ತಿಳ್ಕೊಳ್ಳುವ. ಬಹಳ ಬಹಳ ಶಿಸ್ತುಬದ್ಧವಾಗಿ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನೀವು ಹೋರಾಟ ಕಟ್ಟಿದ್ದೀರಾ. ಹಾಗಾಗಿನೇ ಇವತ್ತು KRS ಪಕ್ಷದವರು ಸೇರಿದಂತೆ ಬೇರೆ ಬೇರೆ ಜನಪರ ಹೋರಾಟ ಮಾಡ್ತಾ ಇರುವಂತಹ ಪಕ್ಷಗಳು ಸಂಘಟನೆಗಳು ಬಂದು ಇಲ್ಲಿ ಬೆಂಬಲ ಕೊಡ್ತಾ ಇವೆ. ಇದಕ್ಕೆ ನ್ಯಾಯ ಸಿಗಲೇಬೇಕು. ಈ ಒಂದು ಸಂದರ್ಭದಲ್ಲಿ ನನ್ನ ಕಾರಲ್ಲಿ